ನಮಸ್ಕಾರ ಕರ್ನಾಟಕ ಕಣಕಣದಲ್ಲೂ ಕನ್ನಡ. ಇವತ್ತು ಬೆಳಗ್ಗೆ ಬಿಟಿವಿಯವರು ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ರೇಪಿಸ್ಟ್ ಅಂತ ಹೇಳಿದ್ರು. ಮಧ್ಯಾಹ್ನ ಎಲ್ಲ ಓಕೆ ಇತ್ತು. ಸಂಜೆ ಆಯ್ತು, ಒಂದು ನ್ಯೂಸ್ ಬಂತು, ಸುನೀಲ ಅಮಾಯಕ ಅಂತೆ. ಎಂತದ ಮಾರ ಇದು? ಅಲ್ಲರಿ, ಬೆಳಗ್ಗೆ ಡಿಜಿಹಳ್ಳಿ ಇನ್ಸ್ಪೆಕ್ಟರ್ ಬಿಟಿವಿ ಪ್ರಕಾರ ಅವರೇ ಪಿಸ್ಟ್ ಆರೋಪಿ. ಮಧ್ಯಾಹ್ನ ಎಲ್ಲ ಸರಿ ಇತ್ತು ರೀ ಮಾರ್ಯ. ಸಂಜೆ ಆಗ್ತಿದ್ದಂಗೆ ಬಿಟಿವಿಯಲ್ಲಿ ಪ್ರಸಾರವಾಯ್ತು ಇನ್ಸ್ಪೆಕ್ಟರ್ ಸುನೀಲ್ ಅಮಾಯಕ ಅಂತ. ಎಂತದ ಮಾರ್ಯ, ವಾಷಿಂಗ್ ಮಿಷಿನ್ ಹಾಕಿ ತೊಳೆದ್ಗಿಲ್ದ್ ಬಿಟ್ರ ಬಿಟಿವಿ ಅವರು. ಬಿಟಿವಿ ಕುಮಾರ, ನೀವು ನಿಮ್ ಚಾನಲ್ ಬೆಳಗ್ಗೆ ಹೊತ್ತು ಆರೋಪಿ ಅನ್ನೋದು, ಸಾಯಂಕಾಲ ಹೊತ್ತು ಅಮಾಯಕ ಅನ್ನೋದು. ಕುಮಾರ, ಏನ್ ಕುಮಾರ ಇದು? ಏನ್ ನಡೀತಾ ಇದೆ ಬಿಟಿವಿನಲ್ಲಿ? ಕುಮಾರ ಕುಮಾರ ಕುಮಾರ, ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ತೊಳೆದ್ಬಿಟ್ರ ಕುಮಾರ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ನ ಸಾಯಂಕಾಲ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ತೊಳೆಗಿಲ್ದ್ ಬಿಟ್ರ ಬಿಟಿವಿ ಕುಮಾರ. ಏನ್ ನಡೀತಾ ಇದೆ ಕುಮಾರ ಕುಮಾರ ಕುಮಾರ? ನೋಡಿ ಮಾಧ್ಯಮಗಳು, ಬೆಳಗ್ಗೆ ನೀವು ಇದಕ್ಕೆ ಉತ್ತರ ಕೊಡಬೇಕು, ಸಾರ್ವಜನಿಕರು ಉತ್ತರ ಕೊಡಬೇಕು. ಬೆಳಗ್ಗೆ ಬಿಟಿವಿ ಇನ್ಸ್ಪೆಕ್ಟರ್ ಸುನೀಲ ರೇಪಿಸ್ಟ್ ಆರೋಪಿ, ಅದು ಇದು XYZ ಎಲ್ಲ ಓಡಿಸಿ ಮಧ್ಯಾಹ್ನ ಚೆನ್ನಾಗಿದ್ರು ಬಿಟಿವಿ ಅವರು. ಸಾಯಂಕಾಲ ಇದ್ದಕ್ಕಿದ್ದಂಗೆ ಅಮಾಯಕ ಇನ್ಸ್ಪೆಕ್ಟರ್ ಸುನೀಲ್, ಇದು ಹನಿ ಟ್ರ್ಯಾಪ್ ಅಲ್ಲ ಗುರು. ಬೆಳಗ್ಗೆಯಿಂದ ಸಾಯಂಕಾಲ ಸಂಜೆ ಒಳಗಾಗಿ ಏನು ಮಂತ್ರ ಆಯ್ತು ಗುರು? ಇದ್ದಕ್ಕಿದ್ದಂಗೆ ಬೆಳಗ್ಗೆ ಆರೋಪಿ, ಸಂಜೆ ಅಮಾಯಕ. ಬಿಟಿವಿಯ ವರದಿ, ಇದನ್ನ ಯಾವ್ದನ್ನ ನಂಬಬೇಕು ಗುರು, ಯಾವ್ದನ್ನ ಬಿಡಬೇಕು? ಬಿಟಿವಿ ಕುಮಾರ, ಏನ್ ಓಡಿಸ್ತಾ ಇದೆಯಾ ಗುರು ನೀನು? ನಿನ್ನ ಚಾನಲ್ಲು ಅದನ್ನ ನೋಡೋರು, ಅದನ್ನ ನೋಡಿ ಮೆಂಟ್ಲಾಗೋರು ಏನ್ ಹೇಳ್ಬೇಕು ಕುಮಾರ? ಬಿಟಿವಿನಲ್ಲಿ ಬೆಳಗ್ಗೆ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಅಂದು ವರದಿ ಪ್ರಸಾರ ಆಯ್ತು. ಏನಂತ ವರದಿ ಪ್ರಸಾರ? ರೇಪಿಸ್ಟ್ ಅಂತ ಹೊಡೆದ್ರು. ಮಧ್ಯಾಹ್ನ ಚೆನ್ನಾಗಿದ್ರು ಬಿಟಿವಿ ಅವರು. ಇದ್ದಕ್ಕಿದ್ದಂಗೆ ಬಿಟಿವಿ ಅವರು ಸಾಯಂಕಾಲ ಹೊಡಿತಾ ಇದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್ ಅಮಾಯಕ, ಇದು ಹನಿ ಟ್ರ್ಯಾಪು ಅಂತ. ಅಲ್ಲ ಗುರು, ಒಂದು ದಿವಸದಲ್ಲಿ ಒಬ್ಬನ ಬಗ್ಗೆ ಎರಡೆರಡು ಸುದ್ದಿ ಕೊಡ್ತೀರಲ್ಲ ಗುರು, ಎರಡು ವಿಚಿತ್ರ ಸುದ್ದಿಗಳು. ಬೆಳಗ್ಗೆ ರೇಪಿಸ್ಟು, ಸಾಯಂಕಾಲ ಅಮಾಯಕ, ಹನಿ ಟ್ರ್ಯಾಪು. ಯಾವ್ದನ್ನ ನಂಬಬೇಕು ಬಿಟಿವಿ ಅವರೇ? ಡಬ್ಬ ಎತ್ಕೊಂಡು ಹೋಗ್ಬಿಡ್ತೀರಾ ಇತರೆ ತರ. ಈ ಚಾನಲ್ಗಳೆಲ್ಲ ಇದೇ ತರ ಮಾಡಿ 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 ಏನ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ಓಕೆ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ಸ್ಯಾಟಲೈಟ್ ಚಾನಲ್. ಬೆಳಗ್ಗೆ ರೇಪಿಸ್ಟು ಒಬ್ಬ ಇನ್ಸ್ಪೆಕ್ಟರ್, ಸಂಜೆ ಆಗ್ತಾ ಇದ್ದಂಗೆ ಅವನು ಅಮಾಯಕ, ಇದು ಹನಿ ಟ್ರ್ಯಾಪ್. ಬೆಳಗ್ಗೆ ರೇಪ್ ಅದು, ಸಾಯಂಕಾಲ ಹನಿ ಟ್ರ್ಯಾಪ್ ಅದು. ಯಾವ್ದು ಗುರು ಇದು? ನಿಜ ನಿಜ ಯಾವ್ದು ನಂಬೇಕು ಬಿಟಿವಿ ಅವರೇ? ನೀವೇ ಹೇಳಿ. ಬಿಟಿವಿ ಕುಮಾರ, ನೀನು ನಿನ್ನ ಚಾನಲ್ಲು, ಅದರ ಹಳೆ ಓನರ್ ಮಹೀಂದ್ರ, ನೀನ್ ಕೊಡೋ ಬೆಳಗ್ಗೆ ನ್ಯೂಸು, ಸಾಯಂಕಾಲ ಕೊಡೋ ನ್ಯೂಸು ನೋಡಿ 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 ಕನ್ನಡಿಗರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಗುರು. whatever it is there, I just wanted to tell you that yes, ಕರ್ನಾಟಕದಲ್ಲಿ ಸ್ಯಾಟಲೈಟ್ ಚಾನಲ್ಗಳ ನ್ಯೂಸ್ಗಳನ್ನ ಬೆಳಗ್ಗೆ ನ್ಯೂಸ್ ನಂಬೇಕಾ, ರಾತ್ರಿ ನ್ಯೂಸ್ ನಂಬೇಕಾ, ಅಥವಾ ಎರಡನ್ನೂ ನಮ್ದೇ ಇರೋದು ಬೆಸ್ಟಾ? ನೀವೇ ಹೇಳಿ. ಕನಿಷ್ಠ ಯೂಟ್ಯೂಬ್ ಚಾನಲ್ಗಳು, ಒಂದಷ್ಟು ಯೂಟ್ಯೂಬರ್ಸು ಒಂದಷ್ಟು ಮಾಹಿತಿಗಳನ್ನ ನಿಯತಾಗಿ ಕೊಡ್ತಾರೆ. ಸ್ಯಾಟಲೈಟ್ ಚಾನಲ್ಗಳ ಕತೆ ಅಂತೂ ಬೇಡೇ ಬೇಡ. ಗೊತ್ತಲ್ಲ, ನಮ್ಮ ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್ ಕುಟುಂಬ KDB ಲ್ಯಾಂಡ್ 149 ಎಕರೆ ಗುಳಂ ಸ್ವಾಹ. ಈ ಕಡೆ ರಂಗಣ್ಣ ಅಂತೂ ಸಾಯಂಕಾಲ ಹೊತ್ತು ಒಂಚೂರು ಹರಿಕತೆ ಹಿಂಗ್ ಹೊಡಿತಾರೆ, ಬೇರೆ ತಲೆನೇ ಕೆಡಿಸ್ಕೊಳಲ್ಲ. ಇನ್ನ ನಮ್ಮ ಶೆಟ್ರು ಕತೆ ಕೇಳೇ ಬಿಡಿ. ಬಿಟಿವಿದಂತೂ ಬೆಳಗ್ಗೆ ನ್ಯೂಸ್ ನಂಬೇಕಾ, ಸಾಯಂಕಾಲ ನ್ಯೂಸ್ ನಂಬೇಕಾ? ಬಿಟಿವಿ ಅವರೇ ನೀವೇ ಹೇಳಿ. ಬೆಳಗ್ಗೆ ನ್ಯೂಸ್ ಸತ್ಯನಾ, ಸಾಯಂಕಾಲ ನ್ಯೂಸ್ ಸತ್ಯನಾ? ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್ ರೇಪಿಸ್ಟ್ ಆಗಿರ್ತಾನೆ, ಸಾಯಂಕಾಲ ಅದೇ ಇನ್ಸ್ಪೆಕ್ಟರ್ ಅಮಾಯಕ, ಹನಿ ಟ್ರ್ಯಾಪ್ ಆಗಿರ್ತಾನೆ. ಬಿಟಿವಿ ಅವರೇ, ಈ ಬೆಳಗ್ಗೆ ಸಂಜೆ ನಡುವೆ ನಿಮಗೂ ಮತ್ತೆ ಇನ್ಸ್ಪೆಕ್ಟರ್ಗೂ ಏನಾಯ್ತು? ದಯಮಾಡಿ ಅದನ್ನ ತಿಳಿಸಿ ಅಂತ ಹೇಳುತ್ತಾ, ರಿಯಲಿ ವಿ ಆರ್ ಕನ್ಫ್ಯೂಸಿಂಗ್ ಮ್ಯಾನ್. ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್ ರೇಪಿಸ್ಟ್ ಆಗಿರ್ತಾನೆ, ಅದೇ ಬಿಟಿವಿಗೆ ಸಂಜೆ ಆಗ್ತಾ ಆಗ್ತಾ ಅವನೊಬ್ಬ ಅಮಾಯಕ ಅಂಡ್ ಹನಿ ಟ್ರ್ಯಾಪ್ ಆಗ್ಬಿಡುತ್ತೆ. ರೇಪ್ ಕೇಸ್ ಹೋಗಿ ಹನಿ ಟ್ರ್ಯಾಪ್ ಆಗ್ಬಿಡುತ್ತೆ, ರೇಪಿಸ್ಟ್ ಹೋಗ್ಬಿಟ್ಟು ಅಮಾಯಕ ಆಗ್ಬಿಡ್ತಾನೆ. ಗುರು, ನಿಮಗೂ ಮತ್ತೆ ಆ ಇನ್ಸ್ಪೆಕ್ಟರ್ಗೆ ಏನ್ ಕನೆಕ್ಷನ್ ಗುರು? ಬಿಟಿವಿ ಅವರೇ ದಯಮಾಡಿ ತಿಳಿಸಿ 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 ಅಂತ ಹೇಳುತ್ತಾ, ಗಾಡ್ ನೋಸ್, ಮಾಧ್ಯಮಗಳು ಹೇಳೋದನ್ನ ನಂಬೇಕಾ, ಅಥವಾ ಈ ಮಾಧ್ಯಮಗಳ ಈ ಸ್ಯಾಟಲೈಟ್ ಚಾನೆಲ್ಗಳನ್ನೇ ನೋಡೋದನ್ನ ಬಿಡಬೇಕಾ? ಕರ್ನಾಟಕ ಡಿಸೈಡ್ ಮಾಡ್ಲಿ ಅಂತ ಹೇಳುತ್ತಾ
ಓಂ ಸ್ವಾಹ, BTV ಓಂ ಸ್ವಾಹ. ನೋಡಿದ್ರು ಬೆಳಗ್ಗೆ ಕರ್ನಾಟಕ ನೋಡಿ, ಒಂದು ಸ್ಯಾಟಲೈಟ್ ಚಾನೆಲ್ ವಿಭಿನ್ನವಾಗಿ 2 ತರ ಸ್ಟೋರಿ ಮಾಡುತ್ತೆ ಅಂತಂದ್ರೆ ನಾವು ಅವ್ರನ್ನೇನ್ ಕಿಂಡಲ್ ಮಾಡ್ತಾ ಇಲ್ಲ. ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್, DJ ಇನ್ಸ್ಪೆಕ್ಟರ್, ಒಬ್ಬ ರೇಪಿಸ್ಟು, ಆಮೇಲೆ ಆ ಹೆಣ್ಮಗಳು ಅಮಾಯಕಳು, ಸಾಯಂಕಾಲ ಆಗ್ತಾ ಆಗ್ತಾ ಆತ ಅಮಾಯಕ, ಹುಡುಗಿ ಹನಿ ಟ್ರಾಪು. ಏನ್ ಗುರು ಇದು, ಏನ್ ನ್ಯೂಸು ಅಂತ ಓಡಿಸ್ತೀರಾ BTV ಅವರೇ? BTV ಅಲ್ಲ, ಸ್ಯಾಟಲೈಟ್ ಚಾನೆಲ್ಗಳ ಹಣೆ ಬರನೇ ಇದು. ಬೆಳಗ್ಗೆ ನ್ಯೂಸ್ ಓಡಿಸೋದು, ಸಾಯಂಕಾಲ ಅದೇ ನ್ಯೂಸ್ಗೆ ಕಂಬಳಿ ಮತ್ತೆ ಬೆಡ್ಶೀಟ್ ಹಾಕಿ ಮಲ್ಕೊಂಡ್ಬಿಡೋದು. ಆಹಾ, ಏನ್ ನ್ಯೂಸ್ ಓಡ್ತಿರೋ ನೀವು, ನಿಮ್ಮ ಚಾನಲ್ಲು, ನಿಮ್ ನ್ಯೂಸ್ ರೀಡ್ರು, ಆ ನ್ಯೂಸ್ ಅಪ್ಪಪ್ಪಪ್ಪ ಕೇಳಕ್ ಆಗಲ್ಲಪ್ಪ. ಡೆಫಿನೆಟ್ಲಿ ಈ ಚಾನೆಲ್ಗಳ ಮೇಲೆ ಈ ವರದಿ ಹೋಗಲ್ಲ. ಡೆಫಿನೆಟ್ಲಿ ಇನ್ಸ್ಪೆಕ್ಟರ್ಗಳು ದಾರಿ ತಪ್ಪಿದ್ದಾರೆ. ಬೆಂಗಳೂರಿನ ಇನ್ಸ್ಪೆಕ್ಟರ್ಗಳು ದಾರಿ ತಪ್ಪಿದ್ದಾರೆ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಸೂರ್ಯನಗರ ಇನ್ಸ್ಪೆಕ್ಟರ್ 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಡ್ತಾನೆ. ಅವನ ಮೇಲೆ FIR ಆಗಲ್ಲ, ರೌಡಿ ಶೀಟರ್ ಆಗಲ್ಲ, ಅವನ ಮೇಲೆ ಗೂಂಡಾ ಕಾಯ್ದೆ ಹಾಕಲ್ಲ, ಅವನನ್ನ ಜೈಲಿಗೂ ಕಳ್ಸಲ್ಲ. ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ವರ್ಷಾನ್ಗಟ್ಲೆ ಡ್ರಗ್ಸ್ ದಂಧೆ ಮಾರ್ಕೊಂಬರ್ತಾನೆ, FIR ಆಗಲ್ಲ. ಅವನ ಮೇಲೆ ಗೂಂಡಾ ಆಕ್ಟ್ ಆಗಲ್ಲ, ರೌಡಿ ಶೀಟರ್ ಆಗಲ್ಲ, ಜೈಲು ಕಳ್ಸಲ್ಲ. ಆರಾಮಾಗಿ ಅವನನ್ನ ಸೈಡ್ಗೆ ಇಟ್ಬಿಟ್ಟು ಡೀಲ್ ಮಾಡ್ಕೊಂತಾರೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಕತೆ ಗೊತ್ತೇ ಇದೆಯಲ್ಲ, ಮುತ್ತುರಾಜ. ಓಕೆ, ರಿಯಲ್ ಎಸ್ಟೇಟ್ ಆರೋಪ ಇದೇ BTV-ನಲ್ಲಿ, ಎಲ್ಲಾ TV-ನಲ್ಲೂ ಓಡ್ತು. ಸತ್ಯ ಹೇಳ್ಬೇಕೇನು ಅಂತ. ನೆಕ್ಸ್ಟ್ ಕೋರ್ಮಂಗ್ಲ ಮತ್ತೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅವರು ಇಬ್ರು 1 ಕೋಟಿ ಇಸ್ಕೊಂಡು ಸ್ವಾಹ, ಸಸ್ಪೆಂಡ್. ಆಮೇಲೆ ಅವ್ರ ಮೇಲೆ FIR ಇಲ್ಲ. ಅದೇ 10,000 ರೂಪಾಯಿ ಕದ್ರೆ ಕಳ್ಳನ್ಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಏನ್ ಮಾಡ್ತಾರೆ ಪೊಲೀಸರು ಅಂತ ಗೊತ್ತು. ಅದೇ 1 ಕೋಟಿ ರೂಪಾಯಿ ತಿಂದಂತ ಇನ್ಸ್ಪೆಕ್ಟರ್ ಏನ್ ಸಸ್ಪೆಂಡ್ ಮಾಡಿ ಜಸ್ಟ್ ಅಷ್ಟೇ ಮನೆಗೆ ಹೋಗಿ ವಾಪಸ್ ಬಪ್ಪ ಅಂತ ಹೇಳಿ ಬಿಡ್ತಾರೆ. ಈಗ ನೋಡಿದ್ರೆ DJ ಒಂದು ರೇಪ್ ಕೇಸು, ಪೊಲೀಸ್ ಇಲಾಖೆ ಮಾತಾಡಲ್ಲ, ಹೋಮ್ ಮಿನಿಸ್ಟರ್ ಮಾತಾಡಲ್ಲ, CM ಮಾತಾಡಲ್ಲ. BTV ಅವರು ಬೆಳಗ್ಗೆ ಇನ್ಸ್ಪೆಕ್ಟರ್ ಸುನಿಲ್ನ ರೇಪಿಸ್ಟ್ ಅಂತಾರೆ, ಸಾಯಂಕಾಲ ನೋಡಿದ್ರೆ ಇದು ಹನಿ ಟ್ರ್ಯಾಪು ಅಂತಾರೆ. ಚಾನೆಲ್ಗಳ ಭರವಸೆ ಜನರ ಮನಸ್ಸಿಂದ ಓಡೋಗ್ತಾ ಇದೆ. ನಂಬಬೇಕು, ಬಿಡಬೇಕು, ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ. ಧರ್ಮಸ್ಥಳ ಕೇಸನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಜಸ್ಟ್ ವೇಟಿಂಗ್. ಏನು ವಿ ಆರ್ ಆಲ್ಸೋ ಫಾಲೋಯಿಂಗ್ ಅಪ್. ನೋಡೋಣ ಏನಾಗುತ್ತೆ ಅಂತ. ದಿಸ್ ಇಸ್ ದ ಅಪ್ಡೇಟ್. ಥ್ಯಾಂಕ್ ಯು.